ಆರ್ಥಿಕ ತಜ್ಞ SR ಕೇಶವ್ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಇದೆಲ್ಲ 50% ಆದಾಗ ಮೋದಿಜಿಯವರ ಒಂದು ಸ್ಟೇಟ್ಮೆಂಟನ್ನು ನಾನು ಉಲ್ಲೇಖಿಸ್ತೀನಿ. ವಿ ಹ್ಯಾವ್ ಟು ಪೇ ಹೆವಿ ಪ್ರೈಸ್ ಫಾರ್ ಇಟ್ ಬಟ್ ವಿ ಆರ್ ರೆಡಿ ಫಾರ್ ಇಟ್ ಅಂತ ಹೇಳಿದ್ದಾರೆ. ನೀವು ಚೆಕ್ ಮಾಡ್ಬೋದು. ಅಂದರೆ ಆ ದಿನಕ್ಕೆ ನಮ್ಗೆ ನೋವಾಗುತ್ತೆ ಅಂತ ಗೊತ್ತಿತ್ತು, ತೊಂದರೆ ಆಗುತ್ತೆ ಅಂತ ಗೊತ್ತಿತ್ತು, ಗೊತ್ತಿರಲಿಲ್ಲ ಅಂತಲ್ಲ, ಆದರೆ ನಾವು ಸಿದ್ಧ ಇದ್ದೀವಿ ಅಂತ ಈ ದೇಶದ ನಾಯಕರು ಹೇಳಿದ್ದು ಸತ್ಯ. ತೊಂದರೆ ಆಯಿತಾ? ಸ್ವಲ್ಪ ಮಟ್ಟಕ್ಕೆ ತೊಂದರೆ ಆಯಿತು. ಆದರೆ ಈಗ ಬಂದದ್ದು ಯಾರು ಅಂತ ನೀವು ಸ್ವಲ್ಪ ನೋಡಿ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಏಪ್ರಿಲಿಂದ ಡಿಸೆಂಬರ್ ಅನಿಶ್ಚಿತತೆ ಜಾಸ್ತಿ ಇತ್ತು. ಟ್ಯಾರಿಫ್ ಮೇಲೆ ಟ್ಯಾರಿಫು, ಹೆದರಿಕೆ ಮೇಲೆ ಹೆದರಿಕೆ, ಫೋನ್ ಮಾಡಿ ಇಷ್ಟೊತ್ತಿಗೆ ಮಾಡಿ ಅಷ್ಟೊತ್ತಿಗೆ ಮಾಡಿ ಇವೆಲ್ಲ ಆಯಿತು. ಆದರೆ ಭಾರತದ ರಫ್ತು ಹೆಚ್ಚಾಗಿತ್ತು. ಏಪ್ರಿಲ್ ಟು ಡಿಸೆಂಬರ್ದು ಡೇಟಾ ಕೊಟ್ಟಿದ್ದಾರೆ. ಅದೇ ಏಪ್ರಿಲ್ ಟು ಡಿಸೆಂಬರ್ 2024ರಲ್ಲಿ ನಮ್ಮದು $607.93 ಬಿಲಿಯನ್ ಇತ್ತು. ಆನಂತರ ಇದೇ 2025ಅಲ್ಲಿ ಎಲ್ಲಿ ಕ್ರೈಸಿಸ್ ಇತ್ತು, ಆ ಟೈಮಲ್ಲಿ ನಮ್ಮದು ಎಕ್ಸ್ಪೋರ್ಟ್ಸ್ ರಫ್ತೇನಿದೆ ಜಾಸ್ತಿ ಆಗಿದೆ. $654.26%, ಅಂದರೆ $2 ಬಿಲಿಯನ್ ಅಷ್ಟು ಹೆಚ್ಚಾಗಿದೆ. ಅಂದರೆ 4.3% ಅಷ್ಟು ನಮ್ಮ ರಫ್ತು ಎಲ್ಲ ಅನಿಶ್ಚಿತತೆಗಳ ಮಧ್ಯೆ ಹೆಚ್ಚಾಗಿದೆ. ತೊಂದರೆ ಆಗಿರಲಿಲ್ವಾ? ಆಗಿತ್ತು. ಆದರೆ ನಮ್ಮ ರಫ್ತಿಗೇನು ನಾವು ತೊಂದರೆ ಬಿಡಲಿಲ್ಲ ಸರ್ಕಾರ. ಇನ್ನೊಂದು ವಿಚಾರನ ಗಮನಿಸಿ. ಯಾವಾಗ ಈ ಟ್ರೇಡ್ ಡೀಲ್ ಆಗ್ತಾ ಇದೆ? ನಮಗೆ ಮದರ್ ಆಫ್ ಆಲ್ ಡೀಲ್ಸ್ ಅಂತ ಹೇಳಿದಾಗ ಅಲ್ಲಿನ ಪ್ರೀಮಿಯರ್, ಒಂದು ಯುರೋಪಿಯನ್ ಯೂನಿಯನ್ನಿನ ಪ್ರೀಮಿಯರ್ ಮಾತಾಡುವಾಗ ಒಂದು ಮಾತು ಹೇಳಿದರು, ಇದು ಪೊಲಿಟಿಕಲಿ ಆಲ್ಸೋ ಇಟ್ ವಿಲ್ ಸೆಂಡ್ ದಿ ಮೆಸೇಜ್ ಟು ದಿ ರೆಸ್ಟ್ ಆಫ್ ದಿ ವರ್ಲ್ಡ್ ಅಂತ ಒಂದು ಪದವನ್ನು ಬಳಸಿದ್ರು. ಸೊ ಅದು ಒಂದು ಮೇಜರ್ ಕಾರಣ. ಏಕೆಂದರೆ ಜಗತ್ತಿನ ಒಂದು ದೊಡ್ಡ ಒಕ್ಕೂಟ, ಎರಡನೇ ಅತಿ ದೊಡ್ಡ ಒಕ್ಕೂಟ, ಭಾರತ 4ನೇ ಅತಿ ದೊಡ್ಡ GDPಯಲ್ಲಿ ಗಾತ್ರ ಹೊಂದಿರುವಂಥ ರಾಷ್ಟ್ರ. ಇವೆರಡೂ ಸೇರಿದ್ರೆ ನಿಮಗೆ 2.25 ಕೋಟಿ, 215 ಕ್ರೋರ್ಸ್ ಜನ, 25% GDP. ಸೊ ಈ ದೇಶಗಳ ಜೊತೆ ಡೀಲ್ ಮಾಡಿದ್ದು ಒಂದು ಮೇಜರ್ ರೀಸನ್ ನನಗೆ ಕಾಣಿಸ್ತಾ ಇರೋದು, ಕಣ್ಣಿಗೆ ಕಾಣಿಸ್ತಾ ಇದೆ. ಎರಡನೇದು ಏನು ಅಂತಂದರೆ, ನಿಮಗೆ ಗಲ್ಫ್ ಕೋಆಪರೇಟಿವ್ ಬೆಣ್ಣೆ ಕರಗಿಸಿದ್ದಾರೆ ಅಂತನಾ? ಇನ್ನೊಂದು ಹೇಳ್ಬಿಡ್ತೀನಿ. ಗಲ್ಫ್ ಕೋಆಪರೇಟಿವ್ ಕೌನ್ಸಿಲ್ ಜೊತೆಗೆ ಭಾರತದ ಮಾತುಕತೆ ನಡೀತಾ ಇದೆ, ನ್ಯೂಜಿಲ್ಯಾಂಡ್ ಜೊತೆಗೆ ನಡೀತಾ ಇದೆ, UK ಜೊತೆ ಸಕ್ಸಸ್ಫುಲ್ ಆಗಿ ನಾವು ಹ್ಯಾಂಡಲ್ ಮಾಡಿದ್ದೀವಿ. ಸೊ ಭಾರತ ಕೂಡ ಹಂಗಂತ ಕೈಕಟ್ಟಿ ಕುಳಿತಿಲ್ಲ, ಹಂಗಂತ US ಬೇಡ ಅಂತಲೂ ನೆಗ್ಲೆಕ್ಟ್ ಮಾಡಲಿಲ್ಲ. ಬೇರೆ ಬೇರೆ ದೇಶಗಳ ಜೊತೆ ನೀವು ಒಂದು ವೇಳೆ ನಮ್ಮ ಜೊತೆ ಬರದೇ ಇದ್ದರೆ ನಾವು ರೆಡಿ ಇದ್ದೀವಿ ಅನ್ನೋ ಥರದಲ್ಲಿ ಈಗ ಅದನ್ನು ನಿಲ್ಲಿಸೋದಿಲ್ಲ. ಅದೊಂದು ಮೇಯ್ನು. ಆಮೇಲೆ ಎರಡನೇದು ನೋಡಿ, ನಾನು ಯಾಕೆ ಈ ಅಂಶಗಳನ್ನೆಲ್ಲ ಹೇಳ್ತೀನಿ ಅಂತಂದರೆ, ಆವಾಗಲೇ ಒಪ್ಕೋಬೋದಿತ್ತು ನಾವು ರಷ್ಯಾದಿಂದ ಆಯಿಲ್ ತೊಗೊಳ್ಳಲ್ಲ ಅನ್ನೋದು ಸುಲಭ ಆಗಿತ್ತು. ಯಾಕೆ ಅಂದರೆ ಭಾರತದ ಎಕ್ಸ್ಪೋರ್ಟ್ಸ್ ಏನಿತ್ತಲ್ಲ 2024ಅಲ್ಲಿ ಭಾರತದ್ದು ನಮ್ಮದು ರಫ್ತು ಮಾತ್ರನೇ $87 ಬಿಲಿಯನ್ ಇತ್ತು. ನಮಗೆ 2025 ವೇಳೆಗೆ ನಮಗೆ ಲಾಭ ಕಡಿಮೆ ಆಯಿತು. ಮಾರ್ಜಿನ್ ಯುದ್ಧ ಶುರು ಆದ ಸಮಯದಲ್ಲಿ ಜಾಸ್ತಿ ಮಾರ್ಜಿನ್ ಕೊಟ್ಟರು, ಭಾರತಕ್ಕೆ ಸ್ವಲ್ಪ ಅನುಕೂಲ ಆಯಿತು. ಬರ್ತಾ ಬರ್ತಾ ಮಾರ್ಜಿನ್ ಕಡಿಮೆ ಆಯಿತು, ಡಿಸ್ಕೌಂಟು. ನಮಗೆ ಉಳಿತಾ ಇದ್ದದ್ದು $3.8 ಬಿಲಿಯನ್ ಮಾತ್ರ. $3.8 ಬಿಲಿಯನ್ ಉಳಿಸ್ಕೊಳ್ಳೋಕ್ಕೆ ನಾವೇನಾದರೂ $87 ಬಿಲಿಯನ್ ಬೇಡ ಅಂತ ಹೇಳಕ್ಕೆ ಸಾಧ್ಯನಾ? ನೀವು ಸ್ವಲ್ಪ ರಾಷ್ಟ್ರನಲ್ ಆಗಿ ಯಾರೇ ಯೋಚನೆ ಮಾಡಿದ್ರೇನೋ, ಅದು ಒಂದು ವಿಶ್ವದ ಬಲಾಢ್ಯ ರಾಷ್ಟ್ರ, ಬೇಡ ನನಗೆ ಬರೀ $3.8 ಬಿಲಿಯನ್ ಹೆಚ್ಚಿಗೆ ಬರ್ತಾ ಇದೆ, ಅದಕ್ಕೆ ಹೋಗ್ತೀನಿ ನಾನು ರಷ್ಯಾ ಜೊತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದು ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಯೋಚನೆ ಮಾಡಿದಂಥದ್ದು. ಒಂದು ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಮೇಲೆ ಎಂಟ್ರಿ ಕೊಡಿ ಅಂತ ಕೇಳಿದ್ದು. ಮತ್ತು ಎಸ್ಪೆಷಲಿ ಏನು ಅಂತಂದರೆ, ಕೆಲವು ಭಾರತದಲ್ಲಿ ಒಂದು ಕಲ್ಚರಲ್ ಇಶ್ಯೂಸ್ ಇದೆ. ನೀವು ಮೀಟನ್ನೇ ಕೌಗೆ ತಿನ್ನಿಸಿ ಏನು ಬಟರ್ ಮಾಡ್ತೀರಾ, ಅದು ಅಲ್ಲಿನ ಸಂಸ್ಕೃತಿ, ಅಮೇರಿಕದ ಸಂಸ್ಕೃತಿ. ಅದಕ್ಕೆ ಅವರು ಆಹಾರವಾಗೂ ಅದನ್ನೇ ಕೊಡ್ತಾರೆ, ಅದನ್ನೇ ಆಹಾರವಾಗೂ ತೊಗೊಳ್ತಾರೆ. ಅದಕ್ಕೆ ನಾವು ವಿರೋಧ ಇಲ್ಲ. ಆದರೆ ಭಾರತದಲ್ಲಿ ಅದಕ್ಕೆ ಸಮ್ಮತ ಇಲ್ಲ. ಸೊ ಆ ಕಾರಣಕ್ಕಾಗಿ ಡೈರಿ ಮತ್ತು ನಮ್ಮ ಫಾರ್ಮರ್ಸ್ನ ಪ್ರೊಟೆಕ್ಟ್ ಮಾಡುವ ಉದ್ದೇಶದಿಂದ ಆಗ ಭಾರತ ಸರ್ಕಾರ ವಿರೋಧಿಸ್ತು. ಈಗ ನೆಕ್ಸ್ಟ್ ಪ್ರಶ್ನೆ ಏನು ಅಂತಂದರೆ, ಈಗ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಹೇಳಿದ್ದಾರೆ, ಫೈನ್ ಡೀಟೇಲ್ಸ್ ಬರಬೇಕು, ವೆದರ್ ಡೆವಿಲ್ ಇದೆಯಾ ಅಲ್ಲಿ, ಹೆವೆನ್ ಇದೆಯಾ ನೋಡೋಣ. ಆದರೆ ಒಂದಂತೂ ಸತ್ಯ, ಒಂದು ವೇಳೆ ಮಾಡದೇ ಆಗಿದ್ದಿದ್ರೆ ನಾವು ಇಷ್ಟೆಲ್ಲ ಇದು ಮಾಡಿದ್ಮೇಲೆ ಈಗ ಅಗ್ರಿಕಲ್ಚರ್ಗೆ ಬಿಡ್ತಿರಲಿಲ್ಲ. ಮತ್ತು ಇನ್ನೊಂದೇನು ನೋಡಿ, ಗಮನಿಸಿ ನೀವು, ಡೊನಾಲ್ಡ್ ಟ್ರಂಪ್ ಅವರು ಈ ಥರದ ಕ್ಲೇಮ್ಗಳನ್ನು ಸಾಕಷ್ಟು ಹಿಂದೆಯೂ ಮಾಡಿದ್ದಾರೆ. ನಾನು ಇಡೀ ವಿಶ್ವದಲ್ಲಿ ಎಲ್ಲ ಯುದ್ಧಗಳನ್ನು ನಿಲ್ಲಿಸಿದ್ದು ನಾನೇ ಅಂತ ಹೇಳಿದ್ದಾರೆ. ಆ ಥರದ್ದನ್ನು ನೋಡಿದ್ಮೇಲೆ ಅಮೆರಿಕನ್ ಎಕಾನಮಿ ಕೂಡ ನಾನು ಬರೋಕ್ಕೆ ಮುಂಚೆ ಡೆಡ್ ಆರ್ಥಿಕತೆ ಆಗಿತ್ತು, ಭಾರತದನ್ನು ಡೆಡ್ ಎಕಾನಮಿ ಅಂತ ಹೇಳಿದ್ರು. ಆಮೇಲೆ ಭಾರತವನ್ನು ಹೇಳಿದ್ರು, ಒಂದು ಮಾತು ಹೇಳಿದ್ರು, ಆದರೆ ಅವರು ಅಮೆರಿಕನು ಡೆಡ್ ಎಕಾನಮಿ ಅಂತ ಹೇಳಿದ್ರು. ಅಂದರೆ ಅಂಥ ಮನುಷ್ಯ ಹೂ ಇಸ್ ನಾಟ್ ವೆರಿ ಸೀರಿಯಸ್ ವಿತ್ ಎಕನಾಮಿಕ್ ಇಶ್ಯೂಸ್,
ಅಂಥವ್ರು ಸ್ಟೇಟ್ ಮಾಡಿದ್ದು ನಾವು ಭಾರತ ಸರ್ಕಾರ ಹೇಳೋದನ್ನ ಕಾಯೋಣ, ಅವ್ರ ಸ್ಟೇಟ್ಮೆಂಟ್ ಬರ್ಬೋದು, ಕಾಯೋಣ. ಎಸ್, ನಾನು ನೀವು ಪಾಸ್ಟ್ ಅವರ ಹೇಳಿಕೆಗಳನ್ನು ನಾನು ನೋಡಿದ್ರೆ ಐ ವೋಂಟ್ ಟೇಕ್ ಇಟ್ ವೆರಿ ಸೀರಿಯಸ್ಲಿ. ಎಕನಾಮಿಕಲಿ, ಪೊಲಿಟಿಕಲಿ ಬೇರೆ ವಿಚಾರ. ಎಕನಾಮಿಕಲಿ ಯಾಕೆ ಸೀರಿಯಸ್ ಆಗಿ ತಗೊಳ್ಳಲ್ಲ ಅಂತಂದರೆ, ವಿನ್ ಸಿಚುವೇಶನ್ ಇರಲಿಲ್ಲ ಅಂದಿದ್ರೆ ಬಹುಶಃ ಅವರು ಭಾರತವನ್ನು ಇಷ್ಟು ಬೇಗ ಒಪ್ಕೊಳ್ತಾ ಇರಲಿಲ್ಲ. ಅವರು ಅದು ಕಂಡೀಷನ್ ಆಗ್ತಾಯಿದ್ರು, ಇಲ್ಲ ನಾವು ಮಾತೇ ಆಡಲ್ಲ ಅಂತ ಕೂಡ ಒಂದು ಸರಿ ಹೇಳಿದ್ರು. ಆದ್ರೂ ಮಾತುಕತೆ ನಡೀತಾ ಇತ್ತು, ಅದೆಲ್ಲ ಗೊತ್ತಿದೆ ಎಲ್ಲರಿಗೂ. ಆದರೆ ಅವ್ರು ಎಷ್ಟು ಥ್ರೆಟನ್ ಮಾಡ್ತಾಯಿದ್ರು ಅದನ್ನು ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿ ಹೇಳ್ತಾ ಇದ್ರು. ಭಾರತವನ್ನು ಇವತ್ತು ನನಗೆ ಫೋನ್ ಮಾಡೋಕ್ಕೆ ಹೇಳಿದ್ದೀನಿ, ಇಷ್ಟರೊಳಗೆ ಮಾಡೋಕ್ಕೆ ಟ್ರೇಡ್ ಡೀಲ್ ಆಗಿಬಿಡ್ಬೇಕು, ಇಷ್ಟು ಆಗೇ ಬಿಡ್ತು, ಇಲ್ಲ ಅಂದರೆ ನಾನು ಹಿಂಗೆ ಮಾಡ್ತೀನಿ. ಬಟ್ ಇಂಡಿಯಾ ಬಲ್ಜ್ ಆಗಿಲ್ಲ. ಆಗಂಗಿದ್ದಿದ್ರೆ ಲಾಂಗ್ ಬ್ಯಾಕ್ ಆಗಿರ್ತಾ ಇತ್ತು. ನಾವು ಸ್ಟ್ರಾಟಜಿಕಲಿ ನೀವು ಗಮನಿಸಿದ್ರೆ ಅಲ್ಲಿ ಕೂಡ ಪ್ರೈಸಸ್ ಜಾಸ್ತಿ ಆಗಿತ್ತು. ನಮಗೆ ಅನೇಕರಿಗೆ ನೀವು ಗೊತ್ತಾಗೋದೇನು ಅಂತಂದರೆ, ನೀವು ಅಲ್ಲಿನ ರೇಟಿಂಗ್ಸ್ ಕೂಡ ಅವರ ರಾಷ್ಟ್ರಪತಿಯ ರೇಟಿಂಗ್ಸ್ ನೋಡಿದ್ರೆ ಟ್ರಂಪಿನ ರೇಟಿಂಗ್ಸ್ ಬಿದ್ದಿತ್ತು, ಅಪ್ರೂವಲ್ ರೇಟಿಂಗ್ಸ್ ಬಿದ್ದಿತ್ತು. ಯಾಕೆ ಬಿತ್ತು? ಜನಕ್ಕೆ ಅಲ್ಲಿನೂ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇತ್ತು. ಭಾರತದ ಕೆಲವ್ರಿಗೆ ಏನಾಗಿರುತ್ತೆ, ಕ್ವಾಲಿಟಿ ಕೂಡ ಇಷ್ಟಪಡುವಂಥ ಜನ ಇರ್ತಾರೆ. ಭಾರತದ ಬಾಸ್ಮತಿ ಇರ್ಬೋದು, ಗಾರ್ಮೆಂಟ್ಸ್ ಇರ್ಬೋದು, ಎಲೆಕ್ಟ್ರಾನಿಕ್ ಐಟಮ್ಸ್ ಬಗ್ಗೆ ಇಲ್ಲಿನೂ ಒಂದು ಒಲವಿದ್ದವ್ರು ಇದ್ದಾರೆ, ಕಸ್ಟಮರ್ಸ್ ಇದ್ದಾರೆ. ಸೊ ಅಂಥವ್ರಿಗೂ ತೊಂದರೆ ಆಯಿತು. ಅಡಿಷನಲ್ ಟ್ಯಾಕ್ಸ್ ಜನರೇ ಪೇ ಮಾಡಬೇಕು. ಹೌದು, ಅವರೇ ಪೇ ಮಾಡಬೇಕು. ಸೊ ಫೈನಲಿ ಏನಾಗುತ್ತೆ, ಇದೆಲ್ಲ ಆಗುವಾಗ ಅವ್ರಿಗೂ ಇರುತ್ತೆ. ಮತ್ತು ಜೊತೆಗೆ ನಾವು ಏನು ಬೇರೆ ಬೇರೆ ರಾಷ್ಟ್ರಗಳ ಜೊತೆಗೆ ಏನು ಟ್ರೇಡ್ ಒಪ್ಪಂದ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದ್ವಿ, ಅದು ಅವ್ರಿಗೊಂದು ಮೆಸೇಜು ಆಗಿತ್ತು. ಯಾಕೆಂದರೆ ಅಲ್ಲಿ ಜನಕ್ಕೂ ಅದಿರುತ್ತೆ. ಇವಾಗೆಲ್ಲ ನೋಡಿ, ಅವರು ಆ ಕಡೆ ಹೋಗ್ತಾ ಇಲ್ಲ, ಈಗ ದೊಡ್ಡ ಮಾರ್ಕೆಟ್ ಅವ್ರಿಗಾಗುತ್ತೆ ಅಂತ. ಸೊ ಈ ಟೈಮನ್ನು ಬಿಟ್ಟರೆ ಇನ್ನೂ ಒಂದು 4-5 ಈ ಥರದ ಒಕ್ಕೂಟಗಳ ಜೊತೆ ಭಾರತ ಸೈನ್ ಮಾಡಿದಾಗ ಆನಂತರ ಅವ್ರಿಗೆ ಅಡ್ವಾಂಟೇಜ್ ಇರಲ್ಲ. ಸೊ ಹಾಗಾಗಿ ಏನು ಮಾಡಿದ್ದಾರೆ, ಅವರು ಇಷ್ಟು ಬೇಗ ತೀರ್ಮಾನ ಮಾಡಿದ್ದಾರೆ. ಕ್ವಿಕ್ ಕ್ವಶನ್ ಸರ್, ಚೈನಾ 32% ಇದ್ದಾಗ ಭಾರತ 18%. ವಾಟ್ ವಿ ವಿಲ್ ಗೇನ್ ಫ್ರಮ್ ಇಟ್? ಈಗ ಎಲೆಕ್ಟ್ರಾನಿಕ್ಸ್ ನಮ್ಮಲ್ಲಿರ್ಬೋದು, ಇಲ್ಲ ಶ್ರಿಂಪ್ಸ್ ಇರ್ಬೋದು, ಗಾರ್ಮೆಂಟ್ಸ್ ಇರ್ಬೋದು, ಕಾರ್ಪೆಟ್ಸ್ ಇರ್ಬೋದು, ಲಿಸ್ಟ್ ಕೂಡ ಹಾಕಿದ್ದಾರೆ ಟೆಂಟೇಟಿವ್ ಆಗಿ. ಈ ಶ್ರಿಂಪ್ಸು ಡೈಮಂಡ್ಸ್ಗೆ ಒಂದು 7% ಎಕ್ಸ್ಪೋರ್ಟ್ ಹೆಚ್ಚಾಗ್ಬೋದು, ಕಾರ್ಪೆಟ್ಸ್ಗೆ 13.7 ಹೆಚ್ಚಾಗ್ಬೋದು. ಇನ್ನೊಂದು ಗೋಲ್ಡ್ ಮತ್ತು ಸಿಲ್ವರ್ ಜೆವೆಲ್ರಿನೂ 20. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ಜಾಸ್ತಿ ಅಲ್ಲ, ಅದನ್ನು ಬಂದೆ ಅಲ್ಲಿಗೆ ಬರ್ತೀನಿ. ಗಾರ್ಮೆಂಟ್ಸ್ ಅಪ್ ಟು 37% ಹೆಚ್ಚಾಗ್ಬೋದು ಅಂತ ಹೇಳ್ತಾರೆ. ಇಲ್ಲಿ ಏನಂದರೆ, ಮ್ಯಾನುಫ್ಯಾಕ್ಚರಿಂಗ್ಗೆ ನಮಗೆ ಅಡ್ವಾಂಟೇಜ್ ಮುಂಚೆಯಿಂದ ಲೇಬರ್ ಇಂಟೆನ್ಸಿವ್ ಅಲ್ಲಿ ಇದೆ, ಅದನ್ನೇ ಇವಾಗ ಉಪಯೋಗಿಸ್ಕೋದು. ಇವಾಗ ಚೈನಾ ಮುಂಚೆ ಥರ ಲೇಬರ್ ಇಂಟೆನ್ಸಿವ್ ಕಂಟ್ರಿ ಆಗಿ ಉಳಿದಿಲ್ಲ. ಸೊ ಹಾಗಾಗಿ ನೀವು ಯಾವ ನಾಗರಿಕ, ನೀವು ನಾವು ಅಮೆರಿಕ ಅಂದ ತಕ್ಷಣ ಅತಿ ಶ್ರೀಮಂತ ರಾಷ್ಟ್ರ ಆದ್ರೂ ಅಲ್ಲಿ ಕೂಡ ಇನ್ಇಕ್ವಾಲಿಟಿ, ಅಸಮಾನತೆ ತುಂಬ ಜಾಸ್ತಿ ಇದೆ. ಸೊ ಕೆಲವರು ಭಾರತದಂಥ ರಾಷ್ಟ್ರಗಳಿಂದ ಯಾಕೆ ಕೊಂಡ್ಕೊಳ್ತಾರೆ ಅಂತಂದರೆ, ಒಂದು ಕ್ವಾಲಿಟಿ ಇರ್ಬೋದು, ಎರಡನೇದು ರಿಲೇಟಿವ್ಲಿ ಚೀಪರ್ ಪ್ರೈಸಲ್ಲಿ ಅವ್ರಿಗೆ ಸಿಗುತ್ತೆ. ಚೈನಾಗಿಂತ ಇವಾಗ ಇಂಡಿಯಾ ರಿಲೇಟಿವ್ಲಿ ಚೀಪರಲ್ಲಿ ಸಿಗ್ತಾ ಇದೆ ಅಮೆರಿಕಾದಲ್ಲಿ. ಸೊ ಈ ಎಲ್ಲ ಕಾರಣಗಳಿಗೆ ಅವರು ಇಂಡಿಯನ್ ಪ್ರಾಡಕ್ಟ್ಸ್ನ ಇಷ್ಟಪಡ್ತಾರೆ. ಸೊ ಅದು ಇವಾಗ ಅಡ್ವಾಂಟೇಜಸ್ ಆಗಿ ತಗೊಳ್ತಾರೆ. ಮತ್ತು ಅವ್ರಿಗೂ ಒಂದು ಬೇಕಾಗಿತ್ತು, ಒಂದೇನು ಅಂತಂದರೆ ಭಾರತದ ಮಾರುಕಟ್ಟೆ ಅಮೆರಿಕಾಗೂ ಬೇಕು. ಅವರು ದೇ ಕೆನಾಟ್ ಇಗ್ನೋರ್, ಅವ್ರಿಗೂ ಅಗತ್ಯ ಇದೆ ನಮ್ಮ ಮಾರ್ಕೆಟ್. ಈಗ ನಮಗೆ ಎಷ್ಟು ಅಗತ್ಯ ಇದೆಯೋ ಅವ್ರಿಗೂ ಅಷ್ಟೇ ಅಗತ್ಯ ಇದೆ. ಡಿಫೆನ್ಸ್ ಯಾವಾಗೂ ಯುದ್ಧಗಳು ನಡೀತಾ ಇದ್ದರೆ ಅಮೆರಿಕ ಪ್ರಾಸ್ಪರಸ್ ಆಗಿರುತ್ತೆ. ಯಾಕೆ ಅಂತಂದರೆ ಅದು ಯಾವಾಗಲೂ ಅವ್ರು ಮಾಡ್ತಿರೋ ಕೆಲಸವೇ. ಸೊ ಈಗ ಭಾರತದಲ್ಲಿ ಭಾರತ ಮತ್ತು ಚೈನಾದು ಎಷ್ಟೇ ನಾವು ಹೊಂದಾಣಿಕೆ ಆದರೂ, ಎಸ್ಪೆಷಲಿ ಬಾರ್ಡರ್ಸ್ ವಿಚಾರದಲ್ಲಿ ಅಷ್ಟು ಸುಲಭವಾಗಿ ಒಂದಾಗೋ ಸಾಧ್ಯತೆಗಳಿಲ್ಲ. ಅದಕ್ಕಾಗಿ ಏನು ಮಾಡ್ತಾ ಇದ್ದಾರೆ, ಯಾವಾಗ್ಲೂ ನಾವು ಸ್ವಲ್ಪ ಸ್ಟ್ರಾಟಜಿಕ್ ಆಗಿ ರಷ್ಯಾ ಜೊತೆಗೆ ಒಳ್ಳೆ ಸಂಬಂಧ ಇಟ್ಕೋತೀವಿ, ಅಮೆರಿಕ ಜೊತೆಗೂ ಒಳ್ಳೆ ಸಂಬಂಧ ಇಟ್ಕೋತೀವಿ. ಅದನ್ನ ಬಳಸ್ಕೊಂಡು ಇವ್ರು ಏನು ಮಾಡಿದ್ದಾರೆ, ಇವಾಗ ಇಲ್ಲ ನಮಗೂ ನೀವು ಕೊಡಿ, ಎನರ್ಜಿ ಸೆಕ್ಟರ್ ಒಳಗೆ ಕೊಡಿ. ಅಗ್ರಿಕಲ್ಚರ್ದು ಕೆಲವು ನೀವು ಗಮನಿಸಬೇಕು. ನಾವು ಇನ್ನೂ ಅದನ್ನು ನಾನು ಯೋಚನೆ ಮಾಡ್ತಾ ಇದ್ದೀನಿ ಒಬ್ಬ ಅರ್ಥಶಾಸ್ತ್ರದ ವಿದ್ಯಾರ್ಥಿಯಾಗಿ ಅಂತಂದರೆ, ಮೋಸ್ಟ್ಲಿ ಈ ವ್ಯಾಲ್ಯೂ ಆಡೆಡ್ ಕಮಾಡಿಟೀಸ್ ಏನು ಬರ್ತಾ ಇದೆ ಇಂಡಿಯಾದಿಂದನೂ ಹೋಗ್ತಾ ಇದೆ, ಅಲ್ಲಿಂದ ಬರ್ಬೋದು. ಈಗ ನೀವು ಒಂದು ಮಾತು ಹೇಳ್ತೀನಿ, ಪ್ರೈಸ್ ಏನಿರುತ್ತೆ, ನೀವು ಅಲ್ಲಿನ ಡಾಲರಿಂದ ಮೆಷಿನ್ ಮೇಡ್ ಪ್ರಾಡಕ್ಟ್ಸು ಇಂಡಿಯಾಗೆ ಬಂದರೆ, ನೀವು ಅಗ್ರಿಕಲ್ಚರ್ ಪ್ರಾಡಕ್ಟ್ಸೇ ತೊಗೊಳ್ಳೋಣ, ಪ್ರೈಸ್ ಯಾವುದ್ರಲ್ಲಿ ಕೊಡ್ತೀರಿ? ಡಂಪಿಂಗ್ ಅಲೋ ಮಾಡಲ್ಲ ಯಾರೂ. ಆವಾಗ ಯಾವ ಪ್ರೈಸಲ್ಲಿ ಅದಕ್ಕೆ ಇಲ್ಲಿ ಕಾಂಪಿಟೇಷನ್ ಹೆಂಗೆ ನಿಲ್ಲುತ್ತೆ? ಸೊ ಈ ಕಾರಣಕ್ಕಾಗಿ ಆದರೂ ಇಂಡಿಯಾಗೆ ಆ ವಿಚಾರದಲ್ಲಿ ನಮ್ಮಲ್ಲಿ ಏನು ಟ್ರೆಡಿಷನಲಿ ನಾವು ಅಡ್ವಾಂಟೇಜಸ್ ಪೊಸಿಷನ್ ಇದ್ದೀವಿ, ಅದು ನಮ್ಗೆ ಅಡ್ವಾಂಟೇಜ್ ಆಗಿ ಉಳಿಯುತ್ತೆ ಅಂತ ನಾನು ಹೇಳ್ತೀನಿ. ಎಸ್, ಥ್ಯಾಂಕ್ ಯು. ಎಲ್ಲ ಅತಿಥಿಗಳಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂತ ಸಮಯ ಇದು. ಇವತ್ತಿನ ಲೆಫ್ಟ್, ರೈಟ್ ಅಂಡ್ ಸೆಂಟರ್ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.